ಈಗ ಅಧ್ಯಕ್ಷರಿದ್ದಾರೆ, ಪಕ್ಷ ನಡೆಸೋರು ಅವ್ರದ್ದು ಒಂದು ಪವರ್ ಸೆಂಟ್ರು. ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ, ಅವರಿಗೆ ಪವರ್ ಸೆಂಟ್ರು. ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು. ಅದೆರಡೂ ಸಹ ಒಂದು ತಾಳಮೇಳ ಇರಬೇಕಲ್ವಾ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಕಂಟ್ರೋಲ್ ಯಾರು ಇಲ್ಲ. ನಮ್ಮ ಹೈಕಮಾಂಡ್ ಇದು ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲಿ ಹೈಕಮಾಂಡ್ ಇದೆಯಲ್ಲ, ಅದನ್ನು ನೀವು ಒಂದು ಪವರ್ ಸೆಂಟ್ರ್ ಅಂದ್ಬಿಡ್ತೀರಾ. ಏನು ಆ ಥರ ಏನಿಲ್ಲ. ಸುರ್ಜೇವಾಲ ತಿಂಗಳಿಗೊಂದು ಸಾರಿ ಬರ್ತಕ್ಕಂಥ ಪದ್ಧತಿ ಇದೆ. ಒಂದೊಂದು ಸಾರಿ ಸ್ವಲ್ಪ ಲೇಟಾಗಿ ಬರ್ತಾರೆ, ಒಂದೊಂದು ಸಾರಿ 2 ಸಾರಿ ಬರ್ತಾರೆ. ಇದಕ್ಕೇನು ಹೇಳ್ತೀರಾ? ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಕಂಟ್ರಿ, ಬರಲೇಬೇಕು, ಬರ್ತಾ ಇರ್ತಾರೆ ಅವರು. ಅದಕ್ಕೇನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅವರು ಪ್ರತಿ ತಿಂಗಳಿಗೊಂದು ಸಾರಿ ಬರ್ತಾರೆ, ಪಕ್ಷದ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆ ಕೊಡ್ತಾರೆ, ಆಡಳಿತ ಹೇಗೆ ನಡೀತದೆ ಅಂತ ಹಿಂದಿನಿಂದ ಗಮನಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಸೂಕ್ಷ್ಮವಾಗಿ ಯಾರಿಗೆ ಹೇಳಬೇಕೋ ಹೇಳಿ ಹೋಗ್ತಾರೆ. ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ. ಯಾವ ಬದಲಾವಣೆಯೂ ಇಲ್ಲ. ಆಡಳಿತ ಈಗ ನಾವು ಇನ್ನೂ ತ್ವರಿತವಾಗಿ ಆಡಳಿತ ಮಾಡಬೇಕು, ಅದನ್ನು ಮಾಡ್ತೀವಿ. ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಾರಲ್ಲ, ಮಧ್ಯೆ ಈಗ ನಾವು 2.5 ವರ್ಷ ಹತ್ರ ಬರ್ತಾ ಇದ್ದೀವಿ. ಸ್ವಲ್ಪ ಆಕ್ಸಿಲರೇಟ್ರ್ ಒತ್ತಬೇಕೀಗ, ಅದಾದರೆ ಸರಿಯಾಗಿ. ನೋಡಿಯಪ್ಪ, ನನಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲದೆ ಇರೋದು ನನಗೆ ಹೇಳೋಕ್ಕಾಗುತ್ತಾ? ನನಗೆ ಗೊತ್ತಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ.